ನೀವು ಶೇರ್ ಮಾರ್ಕೆಟಲ್ಲಿ ಇದ್ದೀರಾ ಅಂದರೆ ಈ ಮಾಸ್ಟರ್ ಮೈಂಡ್ ಬಗ್ಗೆ ತಿಳ್ಕೊಳ್ಳೇಬೇಕು. 40,000 ಕೋಟಿ ಸ್ಕ್ಯಾಮು 2001 ಮಾಡಿತ್ತು. ನಮಗೆ ಯಾಕೆ ಈ ಥರ ಐಡಿಯಾ ಹೊಡಿಯಲ್ಲ ಅಂತ ಒಂದೊಂದ್ಸಲಿ ಅನ್ಸುತ್ತೆ. ಇನ್ನು ಕೇಳಿಸ್ಕೊಳ್ಳಿ, ಈಗ ಪರ್ಸನ್ ಎ ಪರ್ಸನ್ ಬಿ ಅಂತ ಎಕ್ಸಾಂಪಲ್ ತಗೋಣ. ನನ್ನ ಹತ್ರ ಒಂದು 50 ಕೋಟಿ ಐತೆ, ನನ್ನ ಫ್ರೆಂಡ್ ಹತ್ರ ಒಂದು 50 ಕೋಟಿ ಐತೆ. ನಾನು ಯಾವುದಾದ್ರೂ ಒಂದು ಸಣ್ಣ ಕಂಪ್ನಿ ಹುಡುಕ್ತೀನಿ. ಆ ಕಂಪ್ನಿ ಆಂಬಿಷನ್ ಚೆನ್ನಾಗಿರಬೇಕು. ಕಂಪ್ನಿ ಓನರ್ ಹತ್ರ ಹೋಗ್ತೀನಿ, ನಾನು ಇನ್ನು ಶೇರ್ನ ಎತ್ಕೊಂಡು ಹೋಗ್ತೀನಿ, ನನಗೊಂದು 50 ಕೋಟಿ ರೂಪಾಯಿ ಶೇರ್ ಕೊಡು ಅಂತ ಕಂಪ್ನಿ ಓನರ್ ಹತ್ರ ಶೇರ್ನ ಇಸ್ಕೊಂತೀನಿ. ನಂಬರ್ ಆಫ್ ಟ್ರೇಡ್ಸ್ಗಳು ಕಡಿಮೆ ಟ್ರೇಡ್ ಆಗ್ತಿರ್ತಾವಲ್ವಾ, ಆ ಶೇರ್ ಅದು. ನನ್ನ ಹತ್ರ 50 ಕೋಟಿ ರೂಪಾಯಿ ಶೇರ್ ಐತೆ, 10 ರೂಪಾಯಿ ಪ್ರೈಸ್ಗೆ. ನನ್ನ ಫ್ರೆಂಡು 11 ರೂಪಾಯಿ ಪ್ರೈಸ್ಗೆ ಬೈಯಿಂಗ್ ಆರ್ಡರ್ ಪ್ಲೇಸ್ ಮಾಡ್ತಾನೆ, ನಾನು ಅವ್ನಿಗೆ ಸೆಲ್ ಮಾಡ್ತೀನಿ. ಮತ್ತೆ ನನ್ನ ಹತ್ರ ದುಡ್ಡು ಬಂದಿರುತ್ತಲ್ಲ, ನಾನು 12 ರೂಪಾಯಿಗೆ ಬೈಯಿಂಗ್ ಆರ್ಡರ್ ಪ್ಲೇಸ್ ಮಾಡ್ತೀನಿ, ಅವ್ನು ನನಗೆ ಸೆಲ್ ಮಾಡ್ತಾನೆ. ಈ ಥರ ಸರ್ಕ್ಯುಲರ್ ರೊಟೇಷನ್ ಆಗ್ತಾ ಆಗ್ತಾ ಶೇರ್ ಪ್ರೈಸು ಮೇಲಕ್ಕೆ ಹೋಗುತ್ತೆ. ಮೇಲಕ್ಕೆ ಯಾವ ರೇಂಜಿಗೆ ಹೋಗುತ್ತೆ ಅಂದರೆ, ಇವರು ಈ ರಿಟರ್ನ್ಗಳು ಒಂದೊಂದು ಶೇರಲ್ಲಿ ಎಷ್ಟೆಷ್ಟು ರಿಟರ್ನ್ ಬಂದೈತೆ ಅಂತ ಹಾಕ್ತೀನಿ ನೋಡ್ರಿ. ಇಷ್ಟು ಒಂದು ಶೇರು HFCL ಅಲ್ಲಿ 5,000% ಅಂದರೆ ದುಡ್ಡು 50 ಪಟ್ಟು ರೊಟೇಷನ್ ಮಾಡ್ತಾ 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 ಎತ್ಕೊಂಡು ಹೋಗಿರೋದು. ಇನ್ನೊಂದು ಕೆಲವು ಶೇರ್ಸ್ಗಳು ಎಷ್ಟು 10 ಶೇರ್ ಇದಾವೆ. ಇವಾಗ K10 ಸ್ಟಾಕ್ಸ್ ಅಂತ ಫೇಮಸ್ ಆಗಿದ್ವು 2001 ಇಸ್ವಿಲಿ. ಈ ಬಬಲ್ಲು ಬರ್ಸ್ಟ್ ಆಯಿತು ಈ ಸೆಬಿ ಇನ್ವೆಸ್ಟಿಗೇಷನ್ ಮಾಡಿ ಇದನ್ನು ಕಂಡಿಡ್ದಾದ್ಮೇಲೆ. ಇವರು ಬರೀ ಇದಲ್ದಲೆ ಫ್ರಂಟ್ ರನ್ನಿಂಗ್ ಕೂಡ ಮಾಡ್ತಿದ್ರು, ಅದರಿಂದನೂ ಸ್ಟಾಕ್ಸ್ನ ಮೇಲುಗೆ ಎತ್ಕೊಂಡು ಹೋಗ್ತಿದ್ರು. ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡೋದ್ರೆ ವಿಡಿಯೋ ಮಾಡ್ತೀನಿ. ಒಳ್ಳೆ ನೆಟ್ಫ್ಲಿಕ್ಸ್ ಡಾಕ್ಯುಮೆಂಟ್ರಿ ಥರ ಇದೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನನ್ನ ಪೇಜ್ ಫಾಲೋ ಮಾಡ್ಕೊಳ್ಳಿ, ವಿಡಿಯೋ ಬರುತ್ತೆ ನೋಡಿ.